ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ, ಇವತ್ತು ನಾನು ನಿಮ್ಮನ್ನೆಲ್ಲ ಕಮರ್ಷಿಯಲ್ ಸ್ಟ್ರೀಟ್ಗೆ ಕರ್ಕೊಂಡು ಹೋಗ್ತೀನಿ. ನಾನು ತುಂಬ ವರ್ಷ ಆದಮೇಲೆ ಹೋಗ್ತಿರೋವಂಥದ್ದು. ನಾನು 4 ವರ್ಷದ ಹಿಂದೆ ಹೋಗಿದ್ದು, ಅಂದರೆ ಮದುವೆ ಆಗಿದ್ದು 1 ವರ್ಷ ಆದಮೇಲೆ ಸ್ಟಾರ್ಟಿಂಗಲ್ಲಿ ಹೋಗಿದ್ದೆ. ಮತ್ತೆ ಅಲ್ಲಿಗೆ ಹೋಗೇ ಇರಲಿಲ್ಲ. ಹೇಗೂ ತುಂಬ ವರ್ಷ ಆಗುತ್ತಲ್ಲ ಅಂಥೇಳಿ ನಾನು ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋಗೋಣ ಅಂತೇಳಿ ಹೊರಟೆ. ಹಾಗೆ ನಿಮಗೂ ಯಾರಿಗಾದರೂ ಯೂಸ್ ಆಗ್ಬೋದು ಅನ್ನೋ ಕಾರಣಕ್ಕೆ ಇವತ್ತು ನಾನು ನಿಮಗೆ ಕಮರ್ಷಿಯಲ್ ಸ್ಟ್ರೀಟ್ ಶಾಪಿಂಗ್ ಬಗ್ಗೆ ಹೇಗೆ ಏನು ಅಂತ ಹೇಳ್ತೀನಿ. ನಾನು ಕಮರ್ಷಿಯಲ್ ಸ್ಟ್ರೀಟ್ಗೆ ಸಂಡೇ ಹೋಗಿದ್ದು. ಆ್ಯಕ್ಚುಲಿ ನೀವು ಈ ಥರ ಸ್ಟ್ರೀಟ್ ಶಾಪಿಂಗಿಗೆ ಹೋಗ್ತೀರಾ ಅಂತ ಹೇಳಿದ್ರೆ ಬೆಟರು 2 ವೀಲರು, ಇಲ್ಲ ಅಂತ ಹೇಳಿದ್ರೆ ಕ್ಯಾಬ್ ಮಾಡ್ಕೊಂಡು ಹೋಗಬೇಕಾಗತ್ತೆ. ನಾವು ಮಳೆ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾವು ಕಾರಲ್ಲಿ ಹೋದ್ವಿ. ಪಾರ್ಕಿಂಗಿಗೆ ತುಂಬಾ ಕಷ್ಟ ಆಯಿತು ಅನ್ಬೋದು. ಎಲ್ಲ ಕಡೆ ಪಾರ್ಕಿಂಗ್ ಹುಡುಕಿ ಕೊನೆಯಲ್ಲಿ ಮಾಲಲ್ಲಿ ನೋಡೋಣ ಅಂತ ಹೋದರೆ ಅಲ್ಲೂ ಕೂಡ ಪಾರ್ಕಿಂಗ್ ಫುಲ್ ಅಂತಲೇ ಇತ್ತು. ಸೊ ನಮ್ಮ ಲಕ್ಕಿಗೆ ಪಕ್ಕದಲ್ಲಿ ಒಂದು ಬೇಸ್ಮೆಂಟಲ್ಲಿ ಪಾರ್ಕಿಂಗ್ ಕೊಡ್ತಾಯಿದ್ರು, ಪೇ ಆ್ಯಂಡ್ ಪಾರ್ಕ್ ಅಂತೇಳಿ. ಅಲ್ಲೇ ಗಾಡಿನ ಪಾರ್ಕ್ ಮಾಡಿ ಹೊರಟ್ವಿ. ನೀವು ಕಮರ್ಷಿಯಲ್ ಸ್ಟ್ರೀಟ್ಗೆ ಮೆಟ್ರೋದಲ್ಲೂ ಕೂಡ ಬರ್ಬೋದು. ಹಾಗೆ ಇಲ್ಲಿ ತುಂಬಾ ಡಿಸ್ಟರ್ಬೆನ್ಸ್ ಇರುತ್ತೆ. ನನಗೆ ಅಲ್ಲೇ ಮಾತಾಡಿದರೆ ನನಗೆ ಕರೆಕ್ಟಾಗಿ ನಾನು ಹೇಳೋದು ಕೇಳಿಸೋದಿಲ್ಲ. ಹಾಗಾಗಿ ಎಲ್ಲ ಕಡೆನೂ ಆದಷ್ಟು ನಾನು ವಾಯ್ಸ್ ಓವರೇ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ನೋಡಿ, ಇಲ್ಲಿಂದ ಶಾಪಿಂಗ್ ಸ್ಟಾರ್ಟ್ ಆಗುತ್ತೆ. ನಿಮಗೆ ಮೇಯ್ನ್ ರೋಡಲ್ಲೇ ಏನಾದರೂ ಶಾಪಿಂಗ್ ಮಾಡ್ತೀರಾ ಅಂತ ಹೇಳಿದ್ರೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಅನಿಸುತ್ತೆ. ಹಾಗೆ ಸ್ವಲ್ಪ ಒಳಗೆ ಗಲ್ಲಿ ರೋಡಲ್ಲೆಲ್ಲ ಶಾಪ್ ಮಾಡಿದ್ರೆ ಸ್ವಲ್ಪ ಚೀಪ್ ಆ್ಯಂಡ್ ಬೆಸ್ಟ್ ಅಂತ ಹೇಳ್ಬೋದು. ಈ ಕಮರ್ಷಿಯಲ್ ಸ್ಟ್ರೀಟ್ ಅನ್ನೋದು ಲೇಡೀಸ್ಗೆ ತುಂಬಾ ಇಷ್ಟ ಆಗುವಂಥ ಜಾಗ ಅನ್ಬೋದು. ಎಲ್ಲ ಥರ ವಸ್ತುಗಳು ಕೂಡ ಇಲ್ಲಿ ಸಿಗುತ್ತೆ ನಿಮಗೆ. ಕಾಲೇಜ್ ಗೋಯಿಂಗ್ ಗರ್ಲ್ಸಿಗೆ ಬೇಕಾಗಿರೋದಾಗಲಿ, ಕಿಡ್ಸಿಗೆ ಬೇಕಾಗಿರೋದಾಗಲಿ, ಹಾಗೆ ಮನೆಗೆ ಬೇಕಾಗಿರೋ ವಸ್ತುಗಳಾಗಲಿ, ಎಲ್ಲ ಥರ ವಸ್ತುಗಳು ಕೂಡ ಇಲ್ಲಿ ಸಿಗುತ್ತೆ ಅನ್ಬೋದು. ಹಾಗೆ ಚೀಪ್ ಆ್ಯಂಡ್ ಬೆಸ್ಟ್ ಅಂತ ಕೂಡ ಹೇಳ್ತೀನಿ. ಈ ಕಮರ್ಷಿಯಲ್ ಸ್ಟ್ರೀಟಲ್ಲಿ ಇಂಥ ವಸ್ತುಗಳು ಸಿಗಲ್ಲ ಅಂತ ಅಲ್ಲ, ಎಲ್ಲ ಥರ ವಸ್ತುಗಳು ಕೂಡ ಸಿಗುತ್ತೆ. ಬಟ್ ತುಂಬಾ ದೊಡ್ಡ ಮಾರ್ಕೆಟ್ ಅಂತ ಅನ್ಬೋದು. ಸುಮಾರು ಗಲ್ಲಿ ಏರಿಯಾಗಳು ಇದೆ, ಹಾಗೆ ಮೇನ್ ಶಾಪ್ಗಳು ಕೂಡ ಇದೆ, ಅಂದರೆ ಮೇನ್ ರೋಡ್ಗಳಲ್ಲೆಲ್ಲ. ನೀವು ಆದಷ್ಟು ಗಲ್ಲಿ ರೋಡಲ್ಲಿ ಶಾಪಿಂಗ್ ಮಾಡಿದ್ರೆ ವರ್ತ್ ಅನಿಸುತ್ತೆ. ನೀವು ಮದುವೆಗೆ ಏನಾದರೂ, ಇಲ್ಲಾಂದರೆ ಗೃಹ ಪ್ರವೇಶ, ಹಾಗೆ ಬೇರೆ ಯಾವುದೇ ಥರ ಫಂಕ್ಷನ್ಸ್ ಇದ್ದರೂ ಕೂಡ ನೀವು ಇಲ್ಲಿ ಆರಾಮಾಗಿ ಶಾಪಿಂಗ್ ಮಾಡ್ಬೋದು. ಎಲ್ಲ ಥರ ವಸ್ತುಗಳು ಕಡಿಮೆ ಪ್ರೈಸಿಗೆ ಸಿಗುತ್ತೆ. ಹಾಗೆ ಇಲ್ಲಿ ನೋಡಿ, ಸುಮಾರು ಜನ ಮೆಹಂದಿ ಕೂಡ ಹಾಕಿಸ್ಕೊಳ್ತಾ ಇದ್ರು. ಹೇಳಿದ್ನಲ್ಲ, ಇಲ್ಲಿ ಇಂಥ ವಸ್ತುಗಳು ಸಿಗಲ್ಲ ಅಂತ ಇಲ್ಲ. ನೋಡಿ, ಮಕ್ಕಳು ಆಟ ಸಾಮಾನೆಲ್ಲ ಆಗಲಿ ತುಂಬಾ ಚೆನ್ನಾಗಿರೋಂತಹ ವಸ್ತುಗಳು ಸಿಗುತ್ತೆ. ಹಾಗೆ ಇಲ್ಲಿ ಇಯರಿಂಗ್ಸ್ ಕಲೆಕ್ಷನ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು. ನಾನು ಕೂಡ ಒಂದು 2 ಇಯರಿಂಗ್ಸ್ ತೊಗೊಂಡಿದ್ದೀನಿ. ಹಾಗೆ ರಿಬ್ಬನ್ಸು, ಕ್ಲಿಪ್ಸು, ಬ್ಯಾಂಗಲ್ಸು, ಚೈನು, ಹೀಗೆ ಎಲ್ಲ ಥರ ವಸ್ತುಗಳು ಇಲ್ಲಿ ಸಿಗುತ್ತೆ. ಗರ್ಲ್ಸಿಗೆ ಬೇಕಾಗಿರೋ ಅಂಥ ವಸ್ತುಗಳಂತೂ ಹೇಳೋದೇ ಬೇಡ, ತುಂಬಾ ಚೆನ್ನಾಗಿರುತ್ತೆ. ಮೇಯ್ನ್ ನನಗೆ ಕಮರ್ಷಿಯಲ್ ಸ್ಟ್ರೀಟಲ್ಲಿ ಬ್ಯಾಂಗಲ್ಸ್ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಈಗ ನೋಡಿ, ಕ್ರಂಚಸ್ಸು, ಹೇರ್ ಬ್ಯಾಂಡ್ಸು, ಕ್ಲಿಪ್ಸು, ಸ್ಟಿಕ್ಕರ್ಸ್, ಹೀಗೆ ಪ್ರತಿಯೊಂದು ವಸ್ತುಗಳು ಸಿಗುತ್ತೆ ಅನ್ಬೋದು. ಸಂಡೇ ಆಗಿರೋದ್ರಿಂದನೂ ಏನೋ ತುಂಬಾ ರಶ್ಶು. ಆ್ಯಕ್ಚುಲಿ ಯಾವಾಗಲೂ ಕೂಡ ಅಷ್ಟೇ ಕ್ರೌಡ್ ಇರುತ್ತೆ. ವೀಕೆಂಡ್ಸಲ್ಲಿ ಸ್ವಲ್ಪ ಜಾಸ್ತಿ ಅಂತ ಅನ್ಬೋದು. ಹೀಗೆ ಮೆಟಲ್ ಬ್ಯಾಂಗಲ್ಸು, ಸ್ಟೋನ್ ಬ್ಯಾಂಗಲ್ಸು, ಎಲ್ಲ ಥರ ಬ್ಯಾಂಗಲ್ಸ್ ಕೂಡ ಸಿಗುತ್ತೆ. ನೋಡಿ, ಇಯರಿಂಗ್ಸಲ್ಲಿ ಎಷ್ಟು ಚೆನ್ನಾಗಿದೆ ಅಂಥೇಳಿ. ಹಾಗೆ ನೀವು ಹೀಗೆ ನೋಡ್ತಾ ಹೋದರೆ ಇಲ್ಲಿ ನೋಡಿ, ಸ್ಲಿಪ್ಪರ್ಸ್ ಕೂಡ ಸಿಗುತ್ತೆ. ಸ್ಲಿಪ್ಪರ್ಸ್ ಕಲೆಕ್ಷನ್ಸ್ ಕೂಡ ತುಂಬ ಚೆನ್ನಾಗಿದೆ ಅನ್ಬೋದು. ಹಾಗೆ ನಿಮಗೆ ಇಲ್ಲಿ 100 ರೂಪೀಸಿಂದ ಸ್ಲಿಪ್ಪರ್ಸ್ ಸ್ಟಾರ್ಟ್ ಆಗುತ್ತೆ. 100, 150, ಹಾಗೆ ಫ್ಲ್ಯಾಟ್ ಸ್ಲಿಪ್ಪರ್ಸ್ ಎಲ್ಲ 100, 150 ರೂಪೀಸಿಗೆ ಸಿಗುತ್ತೆ. ಹೀಲ್ಸ್ ಎಲ್ಲ ತಿಳಿದ್ರೆ 200, 250, ಹೀಗೆ ಹೈ ಪ್ರೈಸ್ವರೆಗೂ ಕೂಡ ಸಿಗುತ್ತೆ. ಅವರು ಪ್ರೈಸ್ ಜಾಸ್ತಿನೇ ಹೇಳ್ತಾರೆ, ನೀವು ಬಾರ್ಗೇನ್ ಮಾಡಿ ತೊಗೋಬೇಕಾಗತ್ತೆ. ಹಾಗೆ ಇಲ್ಲಿ ನೈಟ್ ಪ್ಯಾಂಟ್ಸು, ಕುರ್ತೀಸು, ಟಾಪ್ಸು, ನಿಮಗೆ ಟೀ ಶರ್ಟ್ಸು, ಹೀಗೆ ವ್ಯಾನಿಟಿ ಬ್ಯಾಗ್ಸು, ಹ್ಯಾಂಡ್ ಪರ್ಸು, ಮಕ್ಕಳಿಗೆ ಬೇಕಾಗಿರೋ ಅಂತಹ ಕ್ಯಾಪು, ದೊಡ್ಡವ್ರಿಗೆ ಆಗಲಿ ಕ್ಯಾಪ್ಗಳು, ಹೀಗೆ ಸುಮಾರು ವಸ್ತುಗಳು ಇದೆ. ಹಾಗೆ ನೋಡಿ, ಇಲ್ಲಿ ವ್ಯಾನಿಟಿ ಬ್ಯಾಗ್ಸ್ಗಳು ತುಂಬಾ ಚೆನ್ನಾಗಿತ್ತು. ಹಾಗೆ ಇಲ್ಲಿ ಹ್ಯಾಂಡ್ ಪರ್ಸು, ಹಾಗೆ ವ್ಯಾನಿಟಿ ಬ್ಯಾಗ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಚಿಕ್ಕ ಚಿಕ್ಕ ವ್ಯಾನಿಟಿ ಬ್ಯಾಗು, ಹ್ಯಾಂಡ್ ಪರ್ಸಲ್ಲಿ ಸ್ವಲ್ಪ ದೊಡ್ಡದು ಇತ್ತು, ಹಾಗೆ ಚಿಕ್ಕದು ಇತ್ತು. ನಾನು ನಿಮಗೆ ಆಲ್ರೆಡಿ ಹೇಳಿದ್ದೀನಿ, ನನಗೆ ಹ್ಯಾಂಡ್ ಪರ್ಸ್ ಹಾಗೆ ವ್ಯಾನಿಟಿ ಬ್ಯಾಗ್ ಅಂದರೆ ಸ್ವಲ್ಪ ಇಷ್ಟ ಅಂಥೇಳಿ. ನಾನು ಇಲ್ಲಿ ಚಿಕ್ಕದೊಂದು ಹ್ಯಾಂಡ್ ಪರ್ಸ್ ತೊಗೊಂಡೆ. ಹೇಳಿದ್ನಲ್ಲ, ಅವ್ರು ಸ್ವಲ್ಪ ಜಾಸ್ತಿನೇ ಹೇಳ್ತಾರೆ ಪ್ರೈಸು. ನೀವು ಮಾತಾಡಿ ಕಡಿಮೆಗೆ ಕೇಳಿ ತೊಗೋಬೇಕಾಗತ್ತೆ. ನಾನು ನೋಡಿ, ಒಂದು ಇಲ್ಲಿ ರೈಟ್ ಹ್ಯಾಂಡಲ್ಲಿ ಇಟ್ಕೊಂಡಿದ್ದೀನಲ್ಲ, ಆ ಚಿಕ್ಕ ಪರ್ಸ್ ತೊಗೊಂಡೆ. ನೋಡಿ, ಹೀಗೆ ಬಲ್ಕಾಗಿ ಸುಮಾರು ನಿಮಗೆ ಪರ್ಸ್ಗಳಾಗಲಿ, ವ್ಯಾನಿಟಿ ಬ್ಯಾಗ್ಸ್ನ ಹಾಕಿರ್ತಾರೆ. ನೀವೇ ಹುಡುಕಿ ತೊಗೋಬೇಕಾಗತ್ತೆ. ಕೆಲವೊಂದು ಶಾಪಲ್ಲಿ ಅವರೇ ತೋರಿಸ್ತಾರೆ, ಕೆಲವೊಂದು ಶಾಪ್ಗಳಲ್ಲಿ ನೀವೇ ಹೀಗೆ ಹುಡುಕಿ ತೊಗೋಬೇಕಾಗತ್ತೆ. ಹೀಗೆ ಮುಂದೆ ಹೋದರೆ ನಿಮಗೆ ಇಲ್ಲಿ ಮನೆಗೆ ಬೇಕಾಗಿರೋಂತಹ ಡೆಕೋರೇಟಿವ್ ಐಟಮ್ಸ್ ಆಗಲಿ, ಪಾಟ್ಸು, ಹೀಗೆ ಸುಮಾರು ವಸ್ತುಗಳು ಸಿಗುತ್ತೆ. ಹಾಗೆ ಇಲ್ಲಿ ಕುರ್ತೀಸು, ವ್ಯಾನಿಟಿ ಬ್ಯಾಗ್ಸು, ಹ್ಯಾಂಡ್ ಪರ್ಸು, ಹೀಗೆ ಸುಮಾರು ಶಾಪ್ಗಳು ಇರುತ್ತೆ. ಎಲ್ಲ ವಸ್ತುಗಳು ಒಂದೇ ಕಡೆ ಇರೋದಿಲ್ಲ. ಅಂದರೆ ವ್ಯಾನಿಟಿ ಬ್ಯಾಗ್ಸು ಒಂದೇ ಸೆಕ್ಷನ್ ಆಗಲಿ, ಬಟ್ಟೆ ಒಂದೇ ಸೆಕ್ಷನ್ ಅಂತ ಇರೋದಿಲ್ಲ. ಎಲ್ಲದು ಮಿಕ್ಸ್ ಆಗಿರುತ್ತೆ. ಒಂದು ಶಾಪಲ್ಲಿ ಬಟ್ಟೆ ಇದ್ದರೆ ಪಕ್ಕದಲ್ಲಿ ಸ್ಲಿಪ್ಪರು, ಹಾಗೆ ಪಕ್ಕದಲ್ಲಿ ಜ್ಯುವೆಲ್ಸು, ಹೀಗೆ ಮಿಕ್ಸ್ ಆಗಿರುತ್ತೆ ಎಲ್ಲ ಶಾಪ್ಸ್ಗಳು. ನೀವೀಗೆ ಹುಡ್ಕೊಳ್ತಾ ಹೋದರೆ
ಹಾಗೆ ನೀವು ಮಾತಾಡಬೇಕು, ನಿಮ್ಮ ರೇಟಿಗೆ ಬಂದರೆ ವಸ್ತುಗಳನ್ನ ತೊಗೋಬೇಕು, ಇಲ್ಲಾಂದರೆ ನೆಕ್ಸ್ಟ್ ಶಾಪಿಗೆ ಹೋಗಿ ತೊಗೋಬೋದು. ಹೀಗೆ ಮುಂದೆ ಬಂದರೆ ಅಲ್ಲೊಂದು ಚಾಟ್ ಶಾಪ್ ಇತ್ತು. ನಾವು ಟ್ವಿಸ್ಟರ್ ತೊಗೊಳ್ಳೋಣ ಅಂತೇಳಿ ಪೊಟ್ಯಾಟೊ ಟ್ವಿಸ್ಟರ್ ತೊಗೊಂಡು ಹಾಗೆ ತಿಂದ್ಕೊಂಡು ಕೂತ್ಕೊಂಡಿದ್ವಿ. ಪಾಪನೂ ಆಟಾಡ್ಕೊಂಡು ಇದ್ದ. ಅದೇ ಶಾಪ್ ಎದುರುಗಡೆ ಒಂದು ಕಿಡ್ಸ್ ಶಾಪ್ ಇತ್ತು, ಅಂದರೆ ಬರೀ ಮಕ್ಕಳು ಬಟ್ಟೆಗಳೇ ಇತ್ತು. ಮಕ್ಕಳಿಗೆ ಬೇಕಾಗಿರೋಂಥ ಫಾರ್ಮಲ್ಸು, ಜೀನ್ಸ್ ಶಾರ್ಟ್ಸು, ಜೀನ್ಸ್ ಪ್ಯಾಂಟು, ಹಾಗೆ ಕುರ್ತೀಸು, ಹೀಗೆ ಸುಮಾರು ಐಟಮ್ಸ್ ಇತ್ತು. ಚೆನ್ನಾಗಿತ್ತು. ಬಟ್ ನಿಹಾಲ್ಗೆ ಅಷ್ಟೊಂದು ನನಗೆ ಇಷ್ಟ ಆಗಲಿಲ್ಲ ತೊಗೊಳಕ್ಕೆ. ಹಾಗೆ ಅವನಿಗೆ ಡೈಲಿ ವೇರ್ ಸ್ವೆಟರ್ ನೋಡಿದ್ರೆ ಸಿಗುತ್ತಾ ಅಂಥೇಳಿ ಅದು ಕೂಡ ಅಲ್ಲಿ ಸಿಗಲಿಲ್ಲ, ಅಂದರೆ ಅವನ ಸೈಜ್ಗೆ ಇರಲಿಲ್ಲ. ನೋಡಿ ಹೀಗೆ ಮುಂದೆ ಬಂದರೆ ಇಲ್ಲಿ ಲೇಡೀಸ್ಗೆ ಗೌನ್ಸು, ಲಾಂಗ್ ಟಾಪ್ಸು, ಹಾಗೆ ಇಲ್ಲಿ ಸ್ಲಿಪ್ಪರ್ಸ್ ಕೂಡ ಸೇಲ್ ಮಾಡ್ತಾಯಿದ್ರು. ಇಲ್ಲಿ ನೋಡಿ ಸ್ಟಾರ್ಟಿಂಗ್ 200 ರುಪೀಸ್ ಅಂತ ಹಾಕಿದ್ದಾರೆ. ಶೂಸ್ಗಳೆಲ್ಲ ನಿಮಗೆ 200-250 ರುಪೀಸಿಂದ ಸ್ಟಾರ್ಟ್ ಆಗುತ್ತೆ. ಹಾಗೆ ಮನೆ ಒಳಗೆ ಹಾಕುವಂಥ ಸಾಫ್ಟ್ ಸ್ಲಿಪ್ಪರ್ಸ್ ಕೂಡ ಸಿಗುತ್ತೆ. ಹಾಗೆ ಇಲ್ಲಿ ಕುರ್ತೀಸ್ ಎಲ್ಲ ಹಾಕಿದ್ದಾರೆ ನೋಡಿ 600-250 ಅಂತೇಳಿ. ಹಾಗೆ ಇಲ್ಲಿ ನೈಟ್ ಸೂಟ್ನ ಮಾರ್ತಾಯಿದ್ರು. ನಾನು ನೋಡೋಣ ಅಂತೇಳಿ ನೋಡ್ತಾ ಇದ್ದೆ, ಆದರೆ ನನಗೇನು ಅಷ್ಟು ಇಷ್ಟ ಆಗಲಿಲ್ಲ. ಪ್ರೈಸ್ ಕೂಡ ಸ್ವಲ್ಪ ಜಾಸ್ತಿನೇ ಹೇಳಿದ್ರು ಅವರು. ಹಾಗೆ ಅದು ಕಾಟನ್ ಕ್ಲಾತ್ ಆಗಿರಲಿಲ್ಲ, ಸ್ವಲ್ಪ ಶಿಫಾನಲ್ಲಿತ್ತು, ಸಿಂಥೆಟಿಕ್ ಥರ ಇತ್ತು. ಹಾಗಾಗಿ ನನಗೆ ಇಷ್ಟ ಆಗಲಿಲ್ಲ. ಹಾಗೆ ನೋಡಿ ಅವರೊಂದು ನನಗೆ ಸೂಟ್ ತೋರಿಸಿದ್ರು, ಅದು ಕೂಡ ಬನಿಯನ್ ಕ್ಲಾತ್ ಆಗಿತ್ತು. ಹಾಗಾಗಿ ನನಗೇನು ಅಷ್ಟು ಇಷ್ಟ ಆಗಲಿಲ್ಲ. ಕಲೆಕ್ಷನ್ಸು ಕೂಡ ಅಷ್ಟೊಂದೇನು ಇರಲಿಲ್ಲ. ಹಾಗೆ ನೋಡಿಕೊಂಡು ನಾನು ಬೇರೆ ಶಾಪಲ್ಲಿ ನೋಡೋಣ ಅಂತೇಳಿ ಹೊರಟೆ. ಇಲ್ಲಿ ನೋಡಿ ಫ್ಲ್ಯಾಟ್ ಸ್ಲಿಪ್ಪರ್ಸ್ ನಿಮಗೆ 150 ರುಪೀಸ್ ಅಂತ ಹೇಳಿ ಹಾಕಿದರು. ಫ್ಲ್ಯಾಟ್ಸ್ ಎಲ್ಲ ನಿಮಗೆ ಇಲ್ಲಿ 150 ಸಿಗುತ್ತೆ. ಶೂಸ್ ಎಲ್ಲ 200-250, ಹೀಗೆ ಹೀಲ್ಸ್ ಎಲ್ಲ ಆದರೆ 350 ರುಪೀಸ್ ಅಂತ ಹಾಕಿದರು. ಕೆಲವೊಂದು ಕಡೆ ಫಿಕ್ಸ್ಡ್ ಪ್ರೈಸ್ ಅಂತ ಹಾಕಿರ್ತಾರೆ, ಕೆಲವೊಂದು ಕಡೆ ನೀವು ಬಾರ್ಗೇನ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಆದಷ್ಟು ನೀವು ಕೇಳಿ ನೋಡಿ ತೊಗೋಬೇಕಾಗತ್ತೆ. ಕಲೆಕ್ಷನ್ಸ್ ಮಾತ್ರ ತುಂಬಾ ಚೆನ್ನಾಗಿದೆ ಅನ್ಬೋದು. ಹಾಗೆ ಹೇಳಿದ್ನಲ್ಲ, ಇದು ತುಂಬಾ ದೊಡ್ಡ ಮಾರ್ಕೆಟ್ ಕೂಡ. ಈಗ ನೀವು ಇಲ್ಲಿ ಒಂದು ಸ್ಲಿಪ್ಪರ್ ನೋಡ್ತಾ ಇರ್ತೀರ ಅಂತ ಹೇಳಿದ್ರೆ ಅದ್ರ ಪಕ್ಕ ಸ್ಲಿಪ್ಪರ್ ಕೂಡ ಇಷ್ಟ ಆಗುತ್ತೆ. ಹೀಗೆ ಒಂದು ತೊಗೊಳಕ್ಕೆ ಏನಾದ್ರು ಹೋದರೆ ನೀವು ಅದ್ರ ಜೊತೆಗೆ ಇನ್ನೊಂದು ತೊಗೊಂಡೇ ಬರ್ತೀರಾ, ಅಷ್ಟು ಚೆನ್ನಾಗಿದೆ ಅನ್ಬೋದು ಕಲೆಕ್ಷನ್ಸ್ ಎಲ್ಲ. ನಾನು ಇಲ್ಲಿ ಮನೆ ಒಳಗೆ ಹಾಕೋಕ್ಕೆ ಅಂತೇಳಿ ಸ್ಲಿಪ್ಪರ್ನ ನೋಡ್ತಾ ಇದ್ದೆ. ಅಂದರೆ ನಮ್ಮದು ಗ್ರಾನೈಟ್ ಫ್ಲೋರ್ ಆಗಿರೋದ್ರಿಂದ ನನಗೆ ಚಳಿಗಾಲ ಮತ್ತು ಮಳೆಗಾಲದಲ್ಲಿ ಸ್ವಲ್ಪ ಕಾಲು ನೋವು ಬರುತ್ತೆ ಶೀತಕ್ಕೆ. ಹಾಗಾಗಿ ನಾನು ಅವೆರಡು ಸೀಸನಲ್ಲಿ ಸ್ವಲ್ಪ ಸ್ಲಿಪ್ಪರ್ನ ಯೂಸ್ ಮಾಡ್ತೀನಿ ಮನೆ ಒಳಗೆ. ಅಲ್ಲೂ ಅಷ್ಟೇ ಅವರು ಜಾಸ್ತಿ ಹೇಳ್ತಾಯಿದ್ರು. ನಾವು ಮಾತಾಡಿ ಕಡಿಮೆಗೆ ತೊಗೊಂಡ್ವಿ. ಎಷ್ಟು ಏನು ಅಂತೇಳಿ ನಾನು ಕೊನೆಗೆ ಹಾಲ್ ಮಾಡ್ತೀನಲ್ಲ ಅದರಲ್ಲಿ ಮೆನ್ಷನ್ ಮಾಡ್ತೀನಿ. ಹಾಗೆ ಇಲ್ಲಿ ಡ್ರೆಸ್ ಮಟೀರಿಯಲ್ಸ್ ತುಂಬಾ ಚೆನ್ನಾಗಿತ್ತು ಅನ್ಬೋದು. ನಿಮಗೆ ಒಂದೊಂದು ರೇಟಲ್ಲಿ ಇರುತ್ತೆ. 600, 800, ಹೀಗೆ 2000ವರೆಗೂ ಕೂಡ ಇತ್ತು ಅಲ್ಲಿ ನಿಮಗೆ. ಹಾಗೆ ಇಲ್ಲಿ ನೋಡಿ ಅವರು ಪಾಪನ ಹೇಗೋ ಅಟ್ರಾಕ್ಟ್ ಮಾಡಬೇಕಲ್ಲ, ಅಲ್ಲೊಂದು ಲೈಟಿಂಗ್ ಕ್ಯಾಪ್ ಇತ್ತು, ಅದನ್ನು ಪಾಪಗೆ ತೋರಿಸ್ತಾ ಇದ್ರು. ಇನ್ನೇನು ಅವ್ನಿಗೆ ಗೊತ್ತಲ್ಲ, ಇಷ್ಟ ಆದಮೇಲೆ ಆಟ ಮಾಡ್ತಾಯಿದ್ದ. ಹಾಗಾಗಿ ಅವನಿಗೂ ಕೂಡ ಕ್ಯಾಪ್ ತೊಗೊಂಡ್ವಿ. ತುಂಬಾ ಇಷ್ಟಪಟ್ಟ. ಕ್ಯಾಪ್ ಕ್ಯೂಟಾಗಿ ತುಂಬಾ ಚೆನ್ನಾಗಿತ್ತು ಅಂತ ಕೂಡ ಅನ್ಬೋದು. ನೋಡಿ ಎಷ್ಟು ರಶ್ ಇದೆ ಅಂಥೇಳಿ ತುಂಬಾ ಜನ ಇದ್ರು ಅನ್ಬೋದು. ಬಟ್ ಅದು ಬೇರೆ ಗಲ್ಲಿ ರೋಡ್ ಅಲ್ವಾ, ನಿಮಗೆ ಒಂದೇನಾದ್ರು ಸ್ಕೂಟಿ ಅಥವಾ ಆಟೋ ಏನಾದರೂ ಓಡಾಡಿಬಿಟ್ರೆ ನಿಮಗೆ ಓಡಾಡೋಕ್ಕೆ ತುಂಬಾ ಕಷ್ಟ ಆಗುತ್ತೆ. ಹಾಗೆ ಇಲ್ಲಿ ನೋಡಿ ಬ್ಯಾಂಗಲ್ಸ್ ಕಲೆಕ್ಷನ್ಸ್ ಎಷ್ಟು ಚೆನ್ನಾಗಿದೆ ಅಂಥೇಳಿ. ಇಯರಿಂಗ್ಸು ಅಷ್ಟೇ ತುಂಬಾ ಚೆನ್ನಾಗಿತ್ತು ಇಲ್ಲಿ. ನೀವೇನೋ ತೊಗೊಳಕ್ಕೆ ಅಂತ ಬರ್ತೀರ, ಬಟ್ ಇಲ್ಲಿ ಬಂದು ನೋಡಿದ್ಮೇಲೆ ಒಂದಕ್ಕಿಂತ ಒಂದು ಇಷ್ಟ ಆಗಿ ಏನೇನೋ ತೊಗೊಂಡೋಗ್ತೀವಿ. ಹಾಗೆ ಇಲ್ಲಿ ತುಂಬ ಕಾಸ್ಟ್ಲಿ ಏನಲ್ಲ, ಬಜೆಟ್ ಫ್ರೆಂಡ್ಲಿ ಅಂತ ಅನ್ಬೋದು. ಹಾಗೆ ವರ್ತ್ ಬೈಯಿಂಗ್ ಕೂಡ. ನಿಮಗೆ ಇಲ್ಲಿ ಎಲ್ಲ ಥರ ವಸ್ತುಗಳು ಸಿಗುತ್ತೆ. ವೆಸ್ಟರ್ನ್ ವೇರ್ ಆಗಲಿ, ಪಾರ್ಟಿ ವೇರ್, ಈ ಥರ ಎಲ್ಲ ಡ್ರೆಸ್ಸಸ್ ಕೂಡ ಸಿಗುತ್ತೆ. ಇಲ್ಲಿ ನೋಡಿ ನೈಟ್ ಪ್ಯಾಂಟ್ಗಳೆಲ್ಲ ನಿಮಗೆ 200 ರುಪೀಸಿಂದ ಸ್ಟಾರ್ಟ್ ಆಗ್ತಿತ್ತು. ಪ್ಲಾಜೋ ಪ್ಯಾಂಟ್ ಎಲ್ಲ ಆದರೆ 250-300 ರುಪೀಸ್ ಹಾಗೆ ಒಂದೊಂದು ರೇಟಲ್ಲಿತ್ತು. ಹಾಗೆ ಇಲ್ಲಿ ಮಕ್ಕಳಿಗೆ ಬೇಕಾಗಿರೋಂಥ ವಸ್ತುಗಳೇ ಇತ್ತು. ಅಂದರೆ ಚಿಕ್ಕ ಮಕ್ಕಳ ಸಾಕ್ಸ್ಗಳು, ಟೀ ಶರ್ಟ್ಸು, ನೈಟ್ ಪ್ಯಾಂಟ್ಸು, ಆ ಥರ ಎಲ್ಲ ವಸ್ತುಗಳು ಇತ್ತು. ಸೂಟು, ಹಾಗೆ ವ್ಯಾಸ್ಕೋಟ್ಗಳು, ಹೀಗೆ ಸುಮಾರು ಥರ ವೆರೈಟೀಸ್ ಆಫ್ ಬಟ್ಟೆಗಳಿತ್ತು ಅಲ್ಲಿ. ನೋಡಿ ಶಾಪ್ ಹೆಸರು ಕಮರ್ಷಿಯಲ್ಸ್ ಕಾಟನ್ ಅಂತೇಳಿ. ನಿಮಗೆ ಇಲ್ಲಿ ಎಲ್ಲ ಥರ ಬಟ್ಟೆಗಳು ಪೀಸ್ ಲೆಕ್ಕದಲ್ಲಿ ಹಾಗೆ ಮೀಟರ್ ಲೆಕ್ಕದಲ್ಲಿ ಕೊಡ್ತಾಯಿದ್ರು. ತುಂಬಾ ಚೆನ್ನಾಗಿತ್ತು ಕ್ಲಾತು. ಹೀಗೆ ಮುಂದೆ ಹೋದರೆ ಶಾಪಲ್ಲಿ ನಿಮಗೆ ಎಲ್ಲಾದ್ರ ಮೇಲೂ 99 ರುಪೀಸ್ ಅಂತ ಹಾಕಿದರು. ಸೊ ನಾವು ಹೇಗಿದೆ ಅಂತೇಳಿ ನೋಡೋಣ ಅಂತೇಳಿ ಒಳಗೆ ಹೋದರೆ ಕೆಲವೊಂದು ಬಟ್ಟೆಗಳು ಮಾತ್ರ 99 ರುಪೀಸು, ಅಂದರೆ ಸೆಲೆಕ್ಟೆಡ್ ಬಟ್ಟೆಗಳಷ್ಟೇ. ಇನ್ನೆಲ್ಲ ಕಾಸ್ಟ್ಲಿನೇ ಇತ್ತು, ಬಟ್ ಅಷ್ಟೊಂದೇನು ಚೆನ್ನಾಗಿರಲಿಲ್ಲ ಅಲ್ಲಿ ಬಟ್ಟೆಗಳು.
ಹಾಗೆ ಇಲ್ಲಿ ಗೊಂಬೆಗಳು ತುಂಬಾ ಚೆನ್ನಾಗಿತ್ತು. ನೋಡಿ ಎಷ್ಟು ಕ್ಯೂಟಾಗಿದೆ ಅಂತೇಳಿ. ತುಂಬ ಡಿಫ್ರೆಂಟಾಗಿತ್ತು ಗೊಂಬೆಗಳೆಲ್ಲ. ನಾವು ನೋಡೋಣ ಏನಾದರೂ ತೊಗೊಳ್ಳೋಣ ಅಂತ ಅಂದ್ಕೊಂಡು ನೋಡ್ತಾ ಇದ್ವಿ. ಪಾಪುಗೂ ಇಲ್ಲೊಂದು ಟಗರು ಇದೆಯಲ್ಲ, ಅದು ತುಂಬಾ ಇಷ್ಟ ಆಯಿತು. ಅದು ಸೌಂಡ್ ಕೂಡ ಮಾಡ್ತಿತ್ತು. ಹಾಗಾಗಿ ಅವನು ಅದನ್ನ ಇಷ್ಟಪಟ್ಟ ಅಂಥೇಳಿ ತೊಗೊಳ್ಳೋಣ ಅಂದ್ಕೊಂಡ್ರೆ, ಅವನು ಆಮೇಲೆ ಎಲ್ಲ ಗೊಂಬೆಗಳು ಮುಟ್ಟಿ ಅದು ಬೇಕು ಇದು ಬೇಕು ಅಂತಿತ್ತು. ಆಮೇಲೆ ನಾವು ಟಗರಿ ಗೊಂಬೆ ಒಂದು ತೊಗೊಂಡು ಬಂದ್ವಿ. ನಿಹಾಲ್ಗೆ ತುಂಬಾ ಇಷ್ಟ ಆಯಿತು ಅನ್ಬೋದು ಆ ಟಾಯ್. ತುಂಬ ಡಿಫ್ರೆಂಟಾಗಿದೆ ಅಂಥೇಳಿ ನಾವು ಕೂಡ ತೊಗೊಂಡ್ವಿ. ಹಾಗೆ ಇಲ್ಲಿ ಜೂಟ್ ಬ್ಯಾಗ್ಗಳನ್ನ ಮಾರ್ತಾಯಿದ್ರು. ನಿಮಗೆ ಮಂಗಳಾರತಿಗೆ ಬೇಕಾಗಿರೋಂಥ ಚಿಕ್ಕ ಬ್ಯಾಗಿಂದ ಹಿಡಿದು ಲಗೇಜ್ ಇಟ್ಕೊಂಡೋಗೋ ಅಷ್ಟು ದೊಡ್ಡ ಬ್ಯಾಗ್ ಕೂಡ ಇತ್ತು. ತುಂಬಾ ಚೆನ್ನಾಗಿತ್ತು. ಚಿಕ್ಕ ಬ್ಯಾಗ್ ಆದರೆ 100 ರೂಪೀಸು, ದೊಡ್ಡದೆಲ್ಲ ಆದರೆ 200 300 ಹಾಗೆ ಪ್ರೈಸಸ್ ಇತ್ತು. ಹಾಗೆ ಇಲ್ಲಿ ನೋಡಿ ಮೆಟಲ್ಸ್ ಇಯರಿಂಗ್ಸು ಹಾಗೆ ಚೈನ್ಸ್ ಎಲ್ಲ ಇತ್ತು. ಇಲ್ಲಿ ಬಟ್ಟೆಗಳು ನಿಮಗೆ ಯಾವುದೇ ತೊಗೊಂಡ್ರು 100 ರೂಪೀಸ್ ಅಂತೇಳಿ ಮಾರ್ತಾಯಿದ್ರು. ತುಂಬ ತೆಳ್ಳಗೆ ಎಲ್ಲ ಇತ್ತು ಬಟ್ಟೆ, ಅಷ್ಟೇನು ಕ್ವಾಲಿಟಿ ಚೆನ್ನಾಗಿರಲಿಲ್ಲ. ಹಾಗೆ ಇಲ್ಲೊಂದು ಶಾಪಲ್ಲಿ ನಿಮಗೆ ಸೋಫಾ ಸೆಟ್ಟಿಗೆ ಬೇಕಾಗಿರೋಂತಹ ಬಟ್ಟೆಗಳನ್ನ ಕಟ್ ಮಾಡಿ ಮೀಟರ್ ಲೆಕ್ಕದಲ್ಲಿ ಕೊಡ್ತಾಯಿದ್ರು. ಹೀಗೆ ಇಲ್ಲಿ ಸುಮಾರು ಶಾಪ್ಗಳಿದೆ, ಒಂದಕ್ಕಿಂತ ಒಂದು ವಸ್ತುಗಳು ತುಂಬಾ ಚೆನ್ನಾಗಿದೆ ಅನ್ಬೋದು. ಇಲ್ಲಿ ಕಾಸ್ಮೆಟಿಕ್ಸ್ ಕೂಡ ಮಾರ್ತಾಯಿದ್ರು. ಹಾಗೆ ಇಲ್ಲಿ ನೋಡಿ ಜೂಟ್ ಬ್ಯಾಗ್ಗಳು ಹಾಗೆ ವ್ಯಾನಿಟಿ ಬ್ಯಾಗ್ ಥರ ಸುಮಾರು ವೆರೈಟೀಸ್ ಆಫ್ ಬ್ಯಾಗ್ಸು ಕ್ಯಾಪ್ಸು ಹೀಗೆ ಸುಮಾರು ವಸ್ತುಗಳು ಇಲ್ಲಿ ಇದೆ. ಇಲ್ಲಿ ನೋಡಿ ಕುರ್ತಾ ಟಾಪ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ನಿಮಗೆ ಸ್ಟಾರ್ಟಿಂಗ್ ಪ್ರೈಸ್ 200 ರೂಪೀಸ್ ಅಂತೇಳಿ ಹಾಕಿದರು. ಈ ಶಾಪಲ್ಲಿ ನಿಮಗೆ ವೆಸ್ಟರ್ನ್ ವೇರ್ ತುಂಬಾ ಚೆನ್ನಾಗಿತ್ತು. ಹಾಗೆ ಈ ಶಾಪಲ್ಲಿ ಲಾಂಗ್ ಕುರ್ತೀಸು ಲಾಂಗ್ ಗೌನ್ಸ್ ಎಲ್ಲ ಇತ್ತು. ಅದೆಲ್ಲ ನಿಮಗೆ ಸ್ಟಾರ್ಟಿಂಗಿಂದನೇ 800 ರೂಪೀಸ್ ಅಂತ ಹೇಳಿದ್ರು. ಬಟ್ ವರ್ತ್ ಪ್ರೈಸ್ ಅಂತ ಅನ್ನಿಸ್ತು, ಪರವಾಗಿಲ್ಲ ತೊಗೋಬೋದಿತ್ತು. ಹಾಗೆ ಈ ಶಾಪಲ್ಲಿ ನಿಮಗೆ ತುಂಬ ವೆರೈಟೀಸ್ ಆಫ್ ದುಪ್ಪಟ್ಟಾಸು ಶ್ರಗ್ಸು ಸ್ಟಾಲ್ಸು ಹೀಗೆ ಸುಮಾರು ಕಲೆಕ್ಷನ್ಸ್ ಇತ್ತು. ತುಂಬಾ ಚೆನ್ನಾಗಿತ್ತು. ಸಿಂಪಲಿಂದ ಹಿಡಿದು ಗ್ರ್ಯಾಂಡ್ವರೆಗೂ ಇತ್ತು. ಹಾಗೆ ಒಂದೊಂದು ಪ್ರೈಸ್ ಅಂತ ಹೇಳ್ಬೋದು. ಸ್ಟಾರ್ಟಿಂಗ್ ನಿಮಗೆ 100 ರೂಪೀಸ್ ಅಂತೇಳಿ. ಹಾಗೆ ಇಲ್ಲಿ ಕೆಲವೊಂದು ದುಪ್ಪಟ್ಟಾಸು ಹಾಗೆ ಶ್ರಗ್ ಆಗಲಿ ಆಫರಲ್ಲೇ ಇತ್ತು. ಬೈ 1 100 ರೂಪೀಸ್ ಹಾಗೆ ಬೈ 2 150 ಅಂತೇಳಿ ಸುಮಾರು ಕಲೆಕ್ಷನ್ಸ್ ಇತ್ತು. ತುಂಬಾ ಚೆನ್ನಾಗಿತ್ತು ಅನ್ಬೋದು. ಹಾಗೆ ಇಲ್ಲಿ ನೋಡಿ ಗಾಗಲ್ಸ್ ಕೂಡ ಚೆನ್ನಾಗಿದೆ. ನಾವು ಪಾಪುಗೆ ಒಂದು ಚಿಕ್ಕ ಗಾಗಲ್ ತೊಗೊಂಡ್ವಿ. ಇಯರಿಂಗ್ಸ್ ಕಲೆಕ್ಷನ್ಸ್ ನೋಡಿ ತುಂಬಾ ಚೆನ್ನಾಗಿದೆ ಅನ್ಬೋದು. ಸಿಂಪಲಿಂದ ಹಿಡಿದು ಗ್ರ್ಯಾಂಡ್ವರೆಗೂ ಕೂಡ ಇದೆ. ಹಾಗೆ ನೋಡಿ ಇಲ್ಲಿ ಎಷ್ಟು ಜನ ಇದ್ದಾರೆ ಅಂಥೇಳಿ. ಯಾವ ರೋಡಲ್ಲಿ ನೋಡಿದ್ರು ಯಾವ ಶಾಪಲ್ಲಿ ನೋಡಿದ್ರು ಇಷ್ಟೇ ಜನ ಇದ್ದರು. ಹಾಗೆ ನಾನಿಲ್ಲಿ ಹೋಗುವಾಗ ನನಗೆ ಶಾಪಲ್ಲಿ ಡ್ರೆಸ್ ತುಂಬಾ ಇಷ್ಟ ಆಯಿತು. ಸೊ ಕೇಳೋಣ ಅಂಥೇಳಿ ಬಂದೆ. ಅದ್ರ ಪ್ರೈಸು 3400. ಸೊ ನಿಮಗೆ 2600ಗೆ ಕೊಡ್ತೀವಿ ಅಂತ ಹೇಳಿದ್ರು. ಸೊ ನಾನು ಬೇರೆ ಕಲರ್ಸ್ ಯಾವುದಾದ್ರೂ ಇದೆಯಾ ಅಂತ ಕೇಳಿದೆ. ಸೊ ಅವಾಗೆಲ್ಲ ಅವರು ಲೈಟ್ ಕಲರ್ಸೇ ತೋರಿಸ್ತಿದ್ರು. ಬಟ್ ನಮ್ಮನೆಯವರು ಅಷ್ಟೇ ಬ್ಲ್ಯಾಕೇ ನೋಡೋ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ನನಗೆ ಬೇರೆ ಯಾವ ಕಲರ್ಸ್ ಕೂಡ ಅಷ್ಟು ಇಷ್ಟ ಕೂಡ ಆಗಲಿಲ್ಲ. ಹಾಗಾಗಿ ಬ್ಲ್ಯಾಕ್ನೇ ತೊಗೊಳ್ಳೋಣ ಅಂತ ನೋಡಿದೆ. ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಬಟ್ ಅದು ಡ್ಯಾಮೇಜ್ ಆಗಿತ್ತು. ಸೊ ಹಾಗಾಗಿ ಬಿಟ್ಟು ಬಂದ್ವಿ. ಬೇರೆ ಪೀಸ್ ಕೂಡ ಇರಲಿಲ್ಲ ಆ ಕಲರಲ್ಲಿ. ಹಾಗೆ ಮುಂದೆ ಬರೋವಾಗ ನನಗೆ ಈ ಶಾಪಲ್ಲಿ ಪಾರ್ಟಿವೇರ್ ಡ್ರೆಸ್ಸಸ್ ತುಂಬಾ ಇಷ್ಟ ಆಯಿತು. ಅದು ಮಕ್ಕಳಿಗಂತೂ ತುಂಬಾ ಚೆನ್ನಾಗಿತ್ತು ಅನ್ಬೋದು. ಜೆಂಟ್ಸಿಗೆಲ್ಲ ಅಂತ ಹೇಳಿದ್ರೆ ಶೇರ್ವಾನಿಗಳೆಲ್ಲ ತುಂಬಾ ಚೆನ್ನಾಗಿತ್ತು. ಹೀಗೆ ನೀವು ಮುಂದೆ ಹೋಗ್ತಾ ಇದ್ದರೆ ಸುಮಾರು ಅಂಗಡಿಗಳಿಗೆ ಸಿಗುತ್ತೆ ನಿಮಗೆ. ಒಂದೊಂದರಲ್ಲೇ ಒಂದೊಂದು ವ್ಯಾನಿಟಿ ಬ್ಯಾಗ್ಸು ಸ್ಲಿಪ್ಪರ್ಸು ಕುರ್ತೀಸು ಹೀಗೆ ಸುಮಾರು ವೆರೈಟೀಸು ಸಿಗುತ್ತೆ. ಹಾಗೆ ಮುಂದೆ ಬಂದರೆ ಇಲ್ಲೊಂದು ಶಾಪಲ್ಲಿ ನಿಮಗೆ ಕುರ್ತಾ ಟಾಪ್ಸ್ಗಳನ್ನ ಮಾರ್ತಾಯಿದ್ರು. 250 300 ರೂಪೀಸ್ ಅಂತೇಳಿ. ಇಲ್ಲಿ ನೋಡಿ ಇಲ್ಲಿ ಮಕ್ಕಳ ಸ್ಲಿಪ್ಪರ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ತುಂಬ ಕ್ಯೂಟ್ ಆಗಿತ್ತು. ಟ್ರೆಡಿಷ್ನಲ್ ವೇರಿಗೆ ಹಾಕುವಂಥದ್ದು ಹಾಗೆ ವೆಸ್ಟರ್ನ್ ವೇರು ಪಾರ್ಟಿ ವೇರ್ಸು ಹೀಗೆ ಎಲ್ಲ ಥರದ ಡ್ರೆಸ್ಸಿಗೂ ಮ್ಯಾಚ್ ಆಗೋವಂಥ ಸ್ಲಿಪ್ಪರ್ಸು ಶೂಸ್ಗಳೆಲ್ಲ ಇತ್ತು. ಮಕ್ಕಳ ಸ್ಲಿಪ್ಪರ್ಸ್ ಅಂತೂ ತುಂಬ ಮುದ್ದಾಗಿತ್ತು ಅಂತಲೇ ಅನ್ಬೋದು. ಹಾಗೆ ಪ್ರೈಸು ಅಷ್ಟೇ. ಮಕ್ಕಳ ಸ್ಲಿಪ್ಪರ್ಸ್ ಎಲ್ಲ ನಿಮಗೆ 200 ರೂಪೀಸಿಂದ ಸ್ಟಾರ್ಟ್ ಆಗ್ತಾಯಿತ್ತು. ಹಾಗೆ ಎತ್ನಿಕ್ ವೇರ್ ಶೂಸು ಅಷ್ಟೇ 200 250 ಹೀಗೆ ಕ್ವಾಲಿಟಿ ವೈಸ್ ನಿಮಗೆ ರೇಟ್ನ ಇಟ್ಟಿದ್ರು ಅವರು. ನೀವು ಬಾರ್ಗೇನ್ ಮಾಡಿ ಪರ್ಚೇಸ್ ಮಾಡಬೇಕಾಗತ್ತೆ. ಸೊ ನೋಡಿ ನಾನು ಎಷ್ಟೆಲ್ಲ ಶಾಪಿಂಗ್ ಮಾಡಿದ್ದೀನಿ ಅಂತೇಳಿ.
ಹೀಗೆ ನಾವು ನೋಡಿಕೊಂಡು ಮುಂದೆ ಹೋಗ್ತಾ ಇದ್ವಿ. ಆಮೇಲೆ ರಾತ್ರಿ ಆದಷ್ಟು ಸ್ವಲ್ಪ ಜನ ಕಡಿಮೆ ಆಗ್ತಾ ಬಂದರು. ಇಲ್ಲಿ ಒಂದು ಕಡೆ ಅಂತೇಳಿ ಬರೀ ಸ್ಲಿಪ್ಪರ್ಸ್ ರೋನೇ ಇತ್ತು, ಎಲ್ಲಿ ನೋಡಿದ್ರೆ ಬರೀ ಸ್ಲಿಪ್ಪರ್ಸು. ಇಲ್ಲಿ ಜೆಂಟ್ಸ್ಗೆ ಸ್ಲಿಪ್ಪರ್ಸ್ ತುಂಬಾ ಚೆನ್ನಾಗಿತ್ತು. ಹಾಗೆ ನಮಗೂ ತುಂಬ ಟಯರ್ಡ್ ಆಗಿತ್ತು. ಸೊ ನಾವಿಲ್ಲಿ ಬಂದು ಕಾಫಿನ ಕುಡ್ಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಹೊರಟ್ವಿ. ಇಲ್ಲಿ ನೋಡಿ ನೈಟ್ ಸೂಟ್ಗಳು, ನೈಟೀಸು ಹಾಗೆ ಡ್ರೆಸ್ ಮಟೀರಿಯಲ್ಸ್ ಇತ್ತು. ಸೊ ನಾನು ನೋಡೋಣ ಅಂತೇಳಿ ಹೋದೆ. ಬಟ್ ನೈಟ್ ಸೂಟ್ಗಳು ಹೇಳಿದ್ನಲ್ಲ, ನನಗೆ ಕಾಟನ್ ಸಿಗಲೇ ಇಲ್ಲ ಎಲ್ಲೂ ಕೂಡ. ಈ ಶಾಪಲ್ಲಿ ನಿಮಗೆ ಫೋಟೋಶೂಟ್ಗೆ ಬೇಕಾಗಿರೋವಂಥ ಡ್ರೆಸ್ಸಸ್ಸು ತುಂಬಾ ಚೆನ್ನಾಗಿತ್ತು. ಕಲೆಕ್ಷನ್ಸ್ ಅಂತೂ ಹೇಳೋ ಹಾಗೆ ಇಲ್ಲ, ತುಂಬ ಚೆನ್ನಾಗಿತ್ತು. ಬಟ್ ಸ್ವಲ್ಪ ಕಾಸ್ಟ್ಲಿ ಅಂತಲೇ ಅನ್ಬೋದು. ಹಾಗೆ ಇಲ್ಲಿ ನಿಮಗೆ ಸುಮಾರು ಈ ಥರ ಚಿಕ್ಕ ಚಿಕ್ಕ ಹೋಟೆಲ್ಸ್ಗಳೆಲ್ಲ ಇದೆ ಅಲ್ಲಿ. ಹಾಗೆ ನೋಡಿ ಈ ಶಾಪಲ್ಲಿ ಆರ್ಟಿಫಿಷಿಯಲ್ ಜ್ಯುವೆಲ್ಸ್ ತುಂಬಾ ಚೆನ್ನಾಗಿತ್ತು. ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿತ್ತು ಅನ್ಬೋದು. ಇಯರಿಂಗ್ಸ್ ಕಲೆಕ್ಷನ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು ಅನ್ಬೋದು. ಚಾನ್ ಬಾಲಿ, ಜುಮ್ಕಾ ಹೀಗೆ ತುಂಬ ವೆರೈಟೀಸ್ ಇತ್ತು ಅಲ್ಲಿ. ಓಲ್ಡ್ ಮಾಡೆಲಿಂದ ಹಿಡಿದು ನ್ಯೂ ಕಲೆಕ್ಷನ್ಸ್ವರೆಗೂ ತುಂಬಾ ಚೆನ್ನಾಗಿತ್ತು ಕಲೆಕ್ಷನ್ಸು. ಹಾಗೆ ಮುಂದೆ ಬಂದರೆ ಇಲ್ಲಿ ರೆಡಿಮೇಡ್ ಬ್ಲೌಸಸ್ ಇತ್ತು. ಬಟ್ ನನಗೆ ಈ ಸಲ ರೆಡಿಮೇಡ್ ಬ್ಲೌಸು ತುಂಬಾ ಕಡಿಮೆ ಕಾಣಿಸ್ತು. ತುಂಬ ಶಾಪ್ಗಳಲ್ಲೆಲ್ಲ ರೆಡಿಮೇಡ್ ಬ್ಲೌಸ್ ಇರಲೇ ಇಲ್ಲ. ಎಲ್ಲೋ ಒಂದೊಂದು ಶಾಪಲ್ಲಿ ಅಷ್ಟೇ ರೆಡಿಮೇಡ್ ಬ್ಲೌಸ್ ಇದ್ದಿದ್ದು. ಹಾಗೆ ಇಲ್ಲಿ ನೈಟ್ ಪ್ಯಾಂಟ್ ಮತ್ತು ಪ್ಲಾಜೋ ಪ್ಯಾಂಟ್ಸ್ ಎಲ್ಲ 150 ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹಾಕಿದರು. ಪರವಾಗಿಲ್ಲ, ಕ್ವಾಲಿಟಿ ಚೆನ್ನಾಗಿತ್ತು ಅಂತ ಅನ್ಬೋದು. ಹೇಳಿದ್ನಲ್ಲ, ಕಾಸಿಗೆ ತಕ್ಕಂತೆ ಕಜ್ಜಾಯ. ನೀವು ಹೇಗೆ ಅಮೌಂಟ್ ಕೊಡ್ತೀರಾ ಅಷ್ಟು ಕ್ವಾಲಿಟಿ ಬಟ್ಟೆಗಳು ನಿಮಗೆ ಅಲ್ಲಿ ಸಿಗುತ್ತೆ. ಈ ಸಲ ಶಾಪಿಂಗ್ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿತ್ತು ಅನ್ಬೋದು. ತುಂಬಾ ಎಂಜಾಯ್ ಕೂಡ ಮಾಡಿದ್ವಿ. ಆದರೆ ಪಾಪುನ ಇಟ್ಕೊಂಡು ಶಾಪಿಂಗ್ ಮಾಡೋದು ಸ್ವಲ್ಪ ಕಷ್ಟ ಆಯಿತು ಅಂತಲೇ ಅನ್ಬೋದು. ನನ್ನ ಎಕ್ಸ್ಪೀರಿಯೆನ್ಸ್ ಪ್ರಕಾರ ನಿಮಗೆ ಏನಾದರೂ ಒಂದು ಟಿಪ್ ಹೇಳೋದಾದರೆ, ನೀವು ಆದಷ್ಟು ಮೆಟ್ರೋ ಇಲ್ಲ ಅಂತ ಹೇಳಿದ್ರೆ 2 ವೀಲರ್ನ ಪ್ರಿಫರ್ ಮಾಡಿ, ಇಲ್ಲಾಂದರೆ ಕ್ಯಾಬ್ ಆದರೂ ಓಕೆ. ನೋಡಿ, ಇದಾಗಿತ್ತು ನನ್ನ ಕಮರ್ಷಿಯಲ್ ಸ್ಟ್ರೀಟ್ ಶಾಪಿಂಗು. ನಿಮಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇದರಿಂದ ನಿಮಗೂ ಸ್ವಲ್ಪ ಇನ್ಫಾರ್ಮೇಷನ್ ಸಿಕ್ಕಿದೆ. ಹಾಗೆ ಈ ವಿಡಿಯೋ ನಿಮಗೆ ಯೂಸ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕಮರ್ಷಿಯಲ್ ಸ್ಟ್ರೀಟಲ್ಲಿ ಏನೇನು ತೊಗೊಂಡೆ, ಹಾಗೆ ಎಷ್ಟೆಷ್ಟು ಪ್ರೈಸ್ ಅಂತೇಳಿ ಇದೇ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ. ನೋಡಿ ಅಲ್ಲಿ ತೊಗೊಂಡಿರೋಂಥ ಸಾಮಾನುಗಳಿವು ಏನೇನು ತೊಗೊಂಡೆ ಅಂತ ನಾನು ಹೇಳ್ತೀನಿ ಬನ್ನಿ. ಇಲ್ಲಿ ಫಸ್ಟಿಗೆ ಇದು ಕ್ಯಾಪ್ ತೊಗೊಂಡಿದ್ದು, ಇದು ಪಾಪುಗೆ ಅಂತೇಳಿ. ನೋಡಿ, ಈ ಥರ ಲೈಟ್ ಬರುತ್ತೆ, ಚೆನ್ನಾಗಿದೆ. ಇದಕ್ಕೆ 150 ಏನೋ ಹೇಳಿದ್ರು, ನಾವು 100 ರುಪೀಸ್ ಕೊಟ್ವಿ ಇದಕ್ಕೆ. ನಿಹಾಲ್ಗೆ ತುಂಬಾ ಇಷ್ಟ ಆಯಿತು, ಹಾಗಾಗಿ ತೊಗೊಂಡ್ವಿ. ಹಾಗೆ ನೋಡಿ, ನಾನು ಈ ಸ್ಲಿಪ್ಪರ್ನ ತೊಗೊಂಡೆ ಮನೇಲಿ ಹಾಕೋಕ್ಕೆ ಅಂತ. ಆ್ಯಕ್ಚುಲಿ ಈಗ ಮಳೆಗಾಲ ಸ್ಟಾರ್ಟ್ ಆಗ್ತಿದೆ ಅಲ್ವಾ, ಗ್ರಾನೈಟ್ ಫ್ಲೋರ್ ಇದ್ದರೆ ಅಂತೂ ತುಂಬಾ ಥಂಡಿ ಆಗುತ್ತೆ. ನನಗೂ ಅಷ್ಟೇ ಮಳೆಗಾಲದಲ್ಲಿ ಬೇಗ ಕಾಲು ನೋವು ಬರುತ್ತೆ, ಹಾಗೆ ಸೊಂಟ ನೋವು ಅಷ್ಟೇ ಬೇಗ ಬಂದುಬಿಡುತ್ತೆ. ಹಾಗಾಗಿ ನಾನು ಮನೆ ಒಳಗೆ ಚಳಿಗಾಲದಲ್ಲಿ ಮತ್ತು ಮಳೆಗಾಲದಲ್ಲಿ ಸ್ಲಿಪ್ಪರ್ಸ್ನ ಬಳಸ್ತೀನಿ. ಆ್ಯಕ್ಚುಲಿ ಹಾಳಾಗಿತ್ತು ಹಳೇದು, ಹಾಗಾಗಿ ಇದನ್ನ ತೊಗೊಂಡೆ. ಇದಕ್ಕೆ 200 ರುಪೀಸ್ ಕೊಟ್ಟೆ, 300 ಹೇಳಿದ್ನಲ್ಲ. ಕಮರ್ಷಿಯಲ್ ಸ್ಟ್ರೀಟಲ್ಲಿ ತುಂಬಾ ಜಾಸ್ತಿ ಹೇಳ್ತಾರೆ ಪ್ರೈಸು. ನೀವು ಆದಷ್ಟು ಕಡಿಮೆಗೆ ಕೇಳಬೇಕು. ನೆಕ್ಸ್ಟ್ ತೊಗೊಂಡಿದ್ದೆ ಇದು ನಿಹಾಲ್ಗೆ ತುಂಬಾ ಇಷ್ಟ ಆಯಿತು. ಇದು ಸೌಂಡ್ ಕೂಡ ಮಾಡುತ್ತೆ. ಒಂದು ನಿಮಿಷ. ಇದು ನನಗೂ ತುಂಬಾ ಕ್ಯೂಟಾಗಿದೆ ಅನ್ನಿಸ್ತು. ತುಂಬ ಥರ ಟಾಯ್ಸ್ಗಳಿತ್ತು, ಬಟ್ ನನಗೆ ಇದು ತುಂಬಾ ಇಷ್ಟ ಆಯಿತು ಪರ್ಸ್ನಲಿ. ಈ ಥರದ್ದು ಇರಲಿಲ್ಲ ಅವನ ಹತ್ರ, ಸೊ ಹಾಗಾಗಿ ತೊಗೊಂಡ್ವಿ. ತುಂಬಾ ಜಾಸ್ತಿ ಹೇಳಿದ್ರು, ಅಂದರೆ 460-500 ತನಕನೂ ಹೇಳಿದ್ರು ಅವ್ರ ರೇಟು. ಬಟ್ ನಾವು 350 ಕೇಳಿದ್ವಿ. ಆಮೇಲೆ ನೋಡಿ, ಈ ಕ್ಲಿಪ್ನ ತೊಗೊಂಡೆ. ಆ್ಯಕ್ಚುಲಿ 100 ರುಪೀಸ್ಗೆ 2 ಇದು. ನಿಮಗೆ ಪೂರ್ತಿ ಎಲ್ಲ ಕೂದಲನ್ನು ಸೇರಿಸಿ ಹೀಗೆ ಟೈ ಮಾಡೋಕ್ಕೆ ಚೆನ್ನಾಗಿರುತ್ತೆ ಇದು. ಹಾಗೆ ಇದೊಂದು ಸ್ಪೆಕ್ ತೊಗೊಂಡಿದ್ದು ನಿಹಾಲ್ಗೆ ಅಂತೇಳಿ.
ಗಾಡಿಲೆಲ್ಲ ಓಡಾಡ್ತಿರ್ತೀವಲ್ಲ ಹಾಗೆ. ಅವನ ಹತ್ರ ಒಂದು 2-3 ಇದೆ, ಬಟ್ ಬೇಗ ಹಾಳು ಮಾಡ್ಕೊಳ್ತಾನೆ. ಹಿಡ್ಕೊಂಡು ಅದು ಹೇಳಿದ್ನಲ್ಲ ರಿಪೇರಿ ಕೆಲಸ ಸ್ವಲ್ಪ ಜಾಸ್ತಿನೇ ಮಾಡ್ತಾನೆ ಅನ್ಬೋದು. ಇದಕ್ಕೆ 50 ರೂಪೀಸ್. ಮತ್ತು ನಾನೇ ವ್ಯಾಲೆಟ್ ತೊಗೊಂಡಿದ್ದೆ. ಇದು ನಂಗೆ ತುಂಬಾ ಇಷ್ಟ ಆಯಿತು. ಆ್ಯಕ್ಚುಲಿ ಶಾಪಲ್ಲೇ ತೊಗೊಳ್ತೀರಾ ಅಂತ ಹೇಳಿದ್ರೆ ಸ್ವಲ್ಪ ಜಾಸ್ತಿ ಹೇಳ್ತಾರೆ ಪ್ರೈಸು. ಇದಕ್ಕೆ ಅವರು 200 ಹೇಳಿದ್ದು, ನನಗೆ 150 ರೂಪೀಸ್ಗೆಲ್ಲ ಕೊಟ್ಟರು ಇದನ್ನು. ಇದು ಅವತ್ತು ಹಾಗೆ ಖಾಲಿ ಪರ್ಸ್ ಇಡಬಾರ್ದು ಅಂತೇಳಿ ಹಾಗೆ 50 ರೂಪೀಸ್ ಇಟ್ಟಿದ್ದೀನಿ. ಅಲ್ಲೇ ತೊಗೊಂಡಿದ್ದು ಕೂಡಲೇ ಅವ್ರು 200 ಕೊಟ್ಟೆ ಅಲ್ಲ, 50 ರೂಪೀಸ್ ಚೇಂಜ್ ಕೊಟ್ಟರು ಅಂತೇಳಿ ಇದರೊಳಗೆ ಇಟ್ಕೊಂಡಿದ್ದೀನಿ. ಸೊ ನೋಡಿ, ಪರ್ಸ್ ತುಂಬಾ ಕ್ಯೂಟಾಗಿದೆ ಅನ್ನಿಸ್ತು, ಚೆನ್ನಾಗಿದೆ. ಮತ್ತು ಇದೆರಡು ಏರ್ ಬ್ಯಾಂಡ್ ತೊಗೊಂಡಿದ್ದು. ಈಗ ನೀವು ಫೇಸಿಗೆ ಏನಾದರೂ ಅಪ್ಲೈ ಮಾಡ್ತೀರಾ ಅಂತ ಹೇಳಿದ್ರೆ ಪೂರ್ತಿ ಹೇರ್ಗೆ ಹೀಗೆ ಟೈ ಮಾಡಿ ಹಾಕ್ಕೋಬೋದು. ಇದೊಂದು ಏರ್ ಬ್ಯಾಂಡ್ ತೊಗೊಂಡೆ, ತುಂಬ ಕ್ಯೂಟಾಗಿ ಚೆನ್ನಾಗಿದೆ ಅನ್ನಿಸ್ತು. ಟ್ರಾವೆಲಲ್ಲೆಲ್ಲ ನಮಗೆ ಸ್ವಲ್ಪ ಜಾಸ್ತಿ ಯೂಸ್ ಆಗುತ್ತೆ. ಅದು ಸಮ್ಮರಲ್ಲಿ ಆ್ಯಕ್ಚುಲಿ ಚೆನ್ನಾಗಿ ಯೂಸ್ ಆಗುತ್ತೆ ಅನ್ಬೋದು. ನನ್ನ ಹತ್ರ ಒಂದು 2 ಇತ್ತು, ಬಟ್ ಒಂದು ಎಲ್ಲೋ ಫಂಕ್ಷನಲ್ಲಿ ಮಿಸ್ ಮಾಡ್ಕೊಂಡಿದ್ದೀನಿ, ಇನ್ನೊಂದಿದೆ. ಸೊ ಇದೆರಡು ತುಂಬ ಕ್ಯೂಟಾಗಿ ಚೆನ್ನಾಗಿದೆ ಅನ್ನಿಸ್ತು, ತೊಗೊಂಡೆ. ಇದು 150ಗೆ 2 ತೊಗೊಂಡಿದ್ದು. ಹಾಗೆ ಇದೆರಡು ಇಯರಿಂಗ್ಸ್ನ ತೊಗೊಂಡೆ ನಾನು. ನೋಡಿ ಹೇಗಿದೆ ಅಂಥೇಳಿ. ಇದು ನಂಗೆ ತುಂಬಾ ಇಷ್ಟ ಆಯಿತು. ಕಾಪರ್ ಕಲರ್ ಇದೆ ನೋಡಿ ಫಿನಿಶಿಂಗು. ಇದಕ್ಕೆ 150 ರೂಪೀಸು. 200 ಹೇಳಿದ್ದು 150ಗೆ ಕೊಡ್ತಾರೆ. ನನಗೆ 180 ಹೇಳಿ ಮತ್ತು ಆಮೇಲೆ 150ಗೆ ಕೊಟ್ಟರು. ಇದು ಅಷ್ಟೇ. ಆ್ಯಕ್ಚುಲಿ ನನ್ನ ಹತ್ರ ಒಂದಿದೆ, ಇದಕ್ಕಿಂತ ಸ್ವಲ್ಪ ದೊಡ್ಡ ಸೈಜ್ದು. ನಾನು ಓಯೋ ಹೋಗಿದ್ನಲ್ಲ ಹೋಟೆಲ್ಗೆ, ಅಲ್ಲಿ ತೊಗೊಂಡಿದ್ದೆ. ಬಟ್ ಅಲ್ಲಿ ಇದಕ್ಕೆ 200 ಏನೋ ಕೊಟ್ಟಿದ್ದೆ ಅನಿಸುತ್ತೆ. ಜಸ್ಟ್ 120ಗೆಲ್ಲ ಇದನ್ನ ಕೊಟ್ಟರು, ಹಾಗಾಗಿ ತೊಗೊಂಡೆ, ಇನ್ನೊಂದು ಪೇರ್ ಇರಲಿ ಅಂತ. ಅದು ಓಯೋದಲ್ಲಿ ತೊಗೊಂಡಿದ್ದೇನೆ, ಅದು ಸ್ವಲ್ಪ ದೊಡ್ಡದು ಇದಕ್ಕಿಂತ. ನಾನು ಇದೇ ಕಮರ್ಷಿಯಲ್ ಸ್ಟ್ರೀಟ್ ಶಾಪಿಂಗಿಗೆ ಹೋದಾಗ ಅಲ್ಲಿ ಇದೇ ಓಲೆನ ವೇರ್ ಮಾಡಿದ್ದೆ ಅಂತೇಳಿದ್ರೆ ಓಯೋದಲ್ಲಿ ತೊಗೊಂಡಿದ್ನಲ್ಲ ಆ ಇಯರಿಂಗ್ಸ್ನ. ಸೊ ಇದು ಹಾಗೆ ಚೆನ್ನಾಗಿದೆ ಅನ್ನಿಸ್ತು ಅಂತೇಳಿ ತೊಗೊಂಡೆ. ಇದೊಂದು 2 ಓಲೆನ ತೊಗೊಂಡಿದ್ದು. ನೋಡಿ, ಇದಾಗಿತ್ತು ನನ್ನ ಕಮರ್ಷಿಯಲ್ ಸ್ಟ್ರೀಟ್ ಶಾಪಿಂಗು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಟೇಕ್ ಕೇರ್.